ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡೆಪ್ಯೂಟಿ ಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಸ್ಥಾನ ಬದಲಾವಣೆ ಕುರಿತು ಊಹಾಪೋಹಗಳು ಸದ್ಯ ಇನ್ನಷ್ಟು ಗಟ್ಟಿಯಾಗ್ತಾ ಇವೆ. ಹೈಕಮಾಂಡ್ ನಿರ್ಧಾರಗಳು ಹಾಗೂ ಅಧಿಕಾರ ಹಂಚಿಕೆ ಇವು ರಾಜಕೀಯದಲ್ಲಿ ಹೊಸ ತಿರುವನ್ನ ಪಡೆದುಕೊಳ್ಳುತ್ತಾ ಡಿಕೆಶಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಥವಾ ಪಟ್ಟದ ಆಸೆಯನ್ನ ಡೆಪ್ಯೂಟಿ ಸಿಎಂ ಡಿಕೆಶಿ ಮರಿತಾರಾ ಅನ್ನೋದೇ ಇವತ್ತಿನ ಫೋಕಸ್ ಪವರ್ನ ಚರ್ಚೆ. ನಾನು ಪವಿತ್ರ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಹಾಯ್ ಪವಿತ್ರ. ಸರ್, ಈಗಾಗಲೇ ಡಿಕೆಶಿ ವಾಪಸ್ ಆಗಿದ್ದಾರೆ ಮಧ್ಯಾಹ್ನದ ವೇಳೆಗೆ. ಅಂದ್ರೆ ಇದೇ ವಿಚಾರವಾಗಿ ಒಂದು 20 ಸಲ ಹೋಗಿದ್ದಾರೆ ಸರ್. ಬಟ್ ಈ ಸತಿ ಬಂದಾಗ ಅವ್ರು ಕಾನ್ಫಿಡೆಂಟ್ ಕಾಣಿಸ್ತಾ ಇದೆ. ಹೌದು. ಏನೆಲ್ಲ ಅಂದ್ರೆ ಪವಿತ್ರ ಏನಂದ್ರೆ ಈ ಡಿಕೆ ಶಿವಕುಮಾರ್ ಈ ಹಿಂದೆ ಹೋದಾಗ ನೀವು ಹೇಳ್ದಂಗೆ ಒಂದು 6 ತಿಂಗಳಲ್ಲಿ ಒಂದು 20 ಸರಿ ಹೋಗಿದ್ದಾರೆ ಅವ್ರು ದೆಹಲಿ ಹೋಗಿದ್ದಾರೆ. ಬೇರೆ ಬೇರೆ ವಿಚಾರಕ್ಕೆ ಹೋದಾಗ್ಲೂ ಕೂಡ ಮಾಧ್ಯಮಗಳಲ್ಲಿ ಯಾವ ರೀತಿ ಬಿಂಬಿತ ಆಗ್ತಾ ಇತ್ತು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ. ಅದು ಸಣ್ಣ ವಿಚಾರ ಅಲ್ಲ. ಅದು ಯಾವಾಗ KN ರಾಜಣ್ಣ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದಾದ್ಮೇಲೆ ಇದು ಶುರು ಆಯ್ತು ಚರ್ಚೆಗಳು. ಇವತ್ತು ಡಿಕೆ ಶಿವಕುಮಾರ್ ವಾಪಸ್ ದೆಹಲಿಯಿಂದ ಬಂದಿರೋದಕ್ಕೂ ಈ ಹಿಂದಿನ ಬಾರಿ ಅವರು ದೆಹಲಿಯಿಂದ ಬಂದಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಅವರ ಮಾತುಗಳಲ್ಲಿ, ಅವರ ನಡೆಯಲ್ಲಿ, ಅವರ ನುಡಿಯಲ್ಲಿ ಕಾಣ್ತಾ ಇದೆ. ಎಸ್, ಡಿಕೆ ಶಿವಕುಮಾರ್ ನೀವು ಹೇಳಿರೋ ತರ ಕಾನ್ಫಿಡೆಂಟ್ ಆಗಿದ್ದಾರೆ. ಮೇ 15ಕ್ಕೆ ಅವ್ರ ಬರ್ಡೇ. ಮೇ 15ಕ್ಕೆ ಏನಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ತರದ್ನ ಮಾಧ್ಯಮಗಳು ಕೇಳಿದಾಗ ಇಲ್ಲ ಆ ವಿಚಾರ ನಿಮ್ಮ ಹತ್ರ ಚರ್ಚೆ ಮಾಡಲ್ಲ ಅಂತ ಹೇಳಿದ್ರು. ಪವರ್ ಶೇರಿಂಗ್ ಇಲ್ಲಿ ವಾಸ್ತವ ಅಂದ್ರೆ ಸತ್ಯ ಆಗ್ಬೋದಾ ಸರ್? ಅಲ್ಲ, ಅದನ್ನ ಹೇಳಕ್ಕಾಗಲ್ಲ. ಅದನ್ನ ಯಾರಾದ್ರೂ ಒಬ್ರು ಹೇಳ್ಬೇಕು. ಹೈಕಮಾಂಡ್ ನಾಯಕರಾದ್ರೂ ಹೇಳ್ಬೇಕು, ಡಿಕೆ ಶಿವಕುಮಾರ್ ಆದ್ರೂ ಹೇಳ್ಬೇಕು, ಅಥವಾ ಸಿದ್ದರಾಮಯ್ಯ ಅವರಾದ್ರೂ ಹೇಳ್ಬೇಕು ಅಲ್ವಾ? ಈ ಡಿಕೆ ಶಿವಕುಮಾರ್ ಹೇಳಿದ್ರೆ ಆಗಲ್ಲ, ಇದು ಸಿದ್ದರಾಮಯ್ಯನವ್ರು ಹೇಳಿದ್ರೆ ಆಗತ್ತೆ. ಯಾಕಂದ್ರೆ ಇವ್ರು ತುದಿಗಾಲ್ ಮೇಲೆ ನಿಂತ್ಬಿಟ್ಟಿದ್ದಾರೆ, ಇವತ್ತಾಗ್ಬೇಕು ನಾಳಾಗಬೇಕು ಅಂತ. ಸರ್, ಎಷ್ಟೋ ಬಾರಿ ಹೈಕಮಾಂಡ್ ನಾಯಕರು ಸಿಕ್ಕೇ ಇರ್ಲಿಲ್ಲ ಇವರಿಗೆ, ಅಂದ್ರೆ ಅವರು ವಾಪಸ್ ಆಗಿದ್ರು. ಬಟ್ ಈ ಬಾರಿ ಏನಾದ್ರು ಸಿಕ್ಕಿದ್ರೆ ಏನೆಲ್ಲ ಮಾತುಕತೆ ಆಗಿರ್ಬಹುದು? ಎಸ್, ಏನಾಗಿದೆ ಅಂದ್ರೆ ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿ ಆಗಿದ್ದಾರೆ ಅನ್ನೋಂತ ಮಾತುಗಳಿದಾವೆ. ಆದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡಿದ್ರೆ ಮಾತ್ರ ಇದಕ್ಕೊಂದು ಕನ್ಕ್ಲೂಷನ್ ಸಿಗುತ್ತೆ ಪವಿತ್ರ. ಈ ಹೈಕಮಾಂಡ್ ನಾಯಕರಲ್ಲಿ ತೀರ್ಮಾನ ತೆಗೆದುಕೊಳ್ಳೋ ಹಂತದವ್ರು ಯಾರಿದ್ದಾರೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನಾದ್ರು ತೀರ್ಮಾನ ತಗೊಳ್ಳೋ ಒಂದು ಧಾಟಿಯಲ್ಲಿ ಮಾತಾಡ್ತಾರ ಅವರು. ಸೋನಿಯಾ ಗಾಂಧಿ ಅವರು ಕೂಡ ಅಷ್ಟು ಆಕ್ಟಿವ್ ಆಗಿಲ್ಲ. ಹಾಗಾಗಿ ಇಲ್ಲಿ ಏನಂದ್ರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡಿ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಡಿಕೆ ಹತ್ರ ಯಾಕೆ ಹೇಳ್ತಾರೆ? ಯಾರಿಗೆ ಹೇಳ್ಬೇಕು ಹೇಳಿ? ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಹೇಳ್ಬೇಕು. ನೀವೇ ಅನೌನ್ಸ್ ಮಾಡ್ಬಿಡಿ ಸರ್, ನಿಮ್ಮ ಉತ್ತರಾಧಿಕಾರಿ ಯಾರು ಇವ್ರು ಆಗ್ತಾರೆ ಅನ್ನೋದನ್ನ ಅನ್ನೋ ತರ ಅವ್ರು ಇರುತ್ತೆ. ಹಂಗಾಗಿ ಇವರು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿಲ್ಲ. ಖರ್ಗೆ ಅವ್ರನ್ನ ಮೀಟ್ ಮಾಡಿದಾರೆ ಅನ್ನೋ ಸುದ್ದಿಗಳು ಇತ್ತು. ನೆನ್ನೆ ಖರ್ಗೆ ಅವ್ರನ್ನ ಮೀಟ್ ಮಾಡಿದ್ದಾರೆ. ಸುರ್ಜೇವಾಲಾ ಅವರಂತೂ ಡಿಕೆ ಶಿವಕುಮಾರ್ ಯಾವಾಗ ಹೋದ್ರು ಸಿಕ್ಕೇ ಸಿಗ್ತಾರೆ. ಓಕೆ, ಹಾಗಾಗಿ ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಡಿಕೆ ಶಿವಕುಮಾರ್ಗೆ ಏನಾದ್ರು ಗೊತ್ತಾಗಿದೆಯಾ ಅನ್ನುವಂಥದ್ದು ಇವತ್ತು ಅವರ ಕಾನ್ಫಿಡೆಂಟ್ ನ ಮೂಲವನ್ನ ನಮಗೆ ಕೆದಕ್ಲಿಕ್ಕೆ ಪ್ರೇರಣೆ ಮಾಡ್ತಾ ಇದೆ ಪವಿತ್ರ. ಸರ್, ಎಲ್ಲೋ ಒಂದ್ ಕಡೆ ಪೆನ್ ಡ್ರೈವ್ ಅನ್ನ ಕೊಟ್ಟು ಬಂದಿದ್ದಾರೆ ಡಿಕೆಶಿ ಅನ್ನೋರು ಅಂತ ಮಾತುಕತೆಗಳು ಜಾಸ್ತಿ. ಆ ಪೆನ್ ಡ್ರೈವ್ ಅಲ್ಲಿ ಸಿದ್ದರಾಮಯ್ಯನವರ ಜಾತಕ ಇದೆ ಅನ್ನುವಂಥದ್ದು ವರದಿಗಳು. ಲೈಕ್ ದಾವಣಗೆರೆ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಡಬಲ್ ಗೇಮ್ ಮಾಡಿದ್ರು ಅನ್ನೋ ತರ. ಚುನಾವಣೆ ಘೋಷಣೆಗೂ ಮೊದಲು ಜಮೀರ್ ಅಹಮದ್ ಖಾನ್ ಅವ್ರನ್ನ ದಾವಣಗೆರೆ ಕಳಿಸಿದ್ ಯಾರು? ಜಮೀರ್ ಅಹಮದ್ ಖಾನ್ ಅಲ್ಲಿ ಹೋಗಿ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ ಯಾಕೆ? ಜಮೀರ್ ಅಹಮದ್ ಖಾನ್ ಅವರ ಹಿಂದೆ ಯಾರಿದ್ರು? ಓಕೆ, ಇಲ್ಲಿ SS ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್, ಡಿಕೆ ಶಿವಕುಮಾರ್ ಸಮರ್ಥಗೆ ಟಿಕೆಟ್ ಕೊಡಿಸಿದ ನಂತರ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ಪ್ರಚಾರದಲ್ಲಿ ಭಾಗವಹಿಸಿದ್ರು? ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದಕ್ಕೂ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದಕ್ಕೂ ಏನೇನು ವ್ಯತ್ಯಾಸಗಳಿದ್ವು? ಅಹಿಂದ ನಾಯಕ ಸಿದ್ದರಾಮಯ್ಯ, ಅಹಿಂದ ಮತಗಳು ಅಂತ ಅಂದಾಗ ಅಹಿಂದ ಮತಗಳು, ಅಹಿಂದ ನಾಯಕತ್ವದ ಹಿಂದೆ ಸಿದ್ದರಾಮಯ್ಯನವ್ರ ಹಿಂದೆ ಯಾರ್ಯಾರಿದ್ದಾರೆ? ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಇವ್ರು 3 ಜನ ಅಹಿಂದ ನಾಯಕರು ಅಂತ ಅಲ್ವಾ? ಅಲ್ಪಸಂಖ್ಯಾತರೊಬ್ರು, ಹಿಂದುಳಿದವರೊಬ್ರು, ದಲಿತರೊಬ್ರು ಅಂತ. ಇವ್ರು 3 ಜನ ಯಾಕಲ್ಲಿ ಹೆಚ್ಚಿಗೆ ಕೆಲಸನೇ ಮಾಡ್ಲಿಲ್ಲ? ಸತೀಶ್ ಜಾರಕಿಹೊಳಿನ ಯಾಕೆ ಬಾಗಲಕೋಟೆಗೆ ಫಿಕ್ಸ್ ಮಾಡಿದ್ರು? ಅವ್ರನ್ನ ಯಾಕೆ ದಾವಣಗೆರೆಗೆ ಕರೆಸ್ಲಿಲ್ಲ? HC ಮಹದೇವಪ್ಪ ಯಾಕೆ ದಾವಣಗೆರೆಗೆ ಹೋಗ್ಲಿಲ್ಲ? ಜಮೀರ್ ಅಹಮದ್ ಖಾನ್ ಎಲ್ಲೋ 1 ಗಂಟೆ ಹೋದಂಗ್ ಮಾಡಿ ಪ್ರಚಾರ ಮಾಡ್ಲಿಲ್ಲ. SS ಮಲ್ಲಿಕಾರ್ಜುನ್ ಮನೇಲಿ ಊಟ ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡಿ ಬಂದ್ರಲ್ಲ, ಯಾಕೆ ಹಾಗಾದ್ರೆ? ಸರ್, ನೀವು ಎಲ್ಲ ಏನು ಅಂದ್ರೆ ಈ ಕ್ವಶನ್ಗಳೆಲ್ಲ ಎತ್ತಿದ್ದೀರಾ. ಸೊ ನೇರವಾಗಿ ಅಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಸೋಲುತ್ತಾ? ದಾವಣಗೆರೆಯಲ್ಲಿ ಅಂದ್ರೆ ಕಾಂಗ್ರೆಸ್ ಸೋಲುತ್ತಾ? ಒಂದು ಈಗ ಅವರೇ ಒಪ್ಕೊಂಡ್ಬಿಟ್ಟಿದಾರಲ್ಲಮ್ಮ. ಈಗ ರಿಸಲ್ಟ್ ಬರೋದಕ್ಕಿಂತ ಮೊದ್ಲೇನೆ ಒಪ್ಕೊಂಡ್ಬಿಟ್ಟಿದ್ದಾರೆ. ರಿಸಲ್ಟ್ ಬರೋದಕ್ಕಿಂತ ಮೊದ್ಲೇನೆ ಇವರಿಂದನೇ ಸೋಲುತ್ತಂತ ಇಬ್ಬರನ್ನ ಸಸ್ಪೆಂಡ್ ಮೇರೆ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದ ಆತರದ ನಿರ್ಧಾರ ಅನ್ಸಲ್ವಾ? ಹೌದು, ಡಿಕೆ ಶಿವಕುಮಾರ್ ಅವರ
ಒಂದು ಆತುರದ ನಿರ್ಧಾರ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಆದ್ರೆ ಅದೇ KPCC ಪ್ರೆಸಿಡೆಂಟ್ DK ಶಿವಕುಮಾರ್ ಅವ್ರಿಗೆ ಬೇರೆ ಏನಾದ್ರು ಸೋರ್ಸಸ್ ಇರ್ಬೋದಲ್ಲ. ಓಕೆ ಓಕೆ. ಅಲ್ಲ ಒಂದ್ ವೇಳೆ ಏನಾದ್ರು ವಿನ್ ಆದ್ರೆ ಮತ್ತೆ ಅಂದ್ರೆ ಇವ್ರು ಏನು ತಲೆದಂಡ ಆಗಿದ್ದು ವಾಪಸ್ ತಗೊಳ್ತಾರ ಅಂತ sir? ಅಲ್ಲ, ಈಗಾಗಲೇ ಅವರ ತಲೆದಂಡವನ್ನ ವಾಪಸ್ ತಗೊಳ್ಳಿ ಅನ್ನುವಂತ ಕೂಗುಗಳಿದಾವೆ. Okay. ಅದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ 2 ಬಾರಿ DK ಅವ್ರನ್ನ ಮೀಟ್ ಮಾಡಿ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಇದ್ದಾಗ ಅಲ್ಪಸಂಖ್ಯಾತರಿಗೆ ಹಿನ್ನಡೆ ಆಗೋದನ್ನ ಅವ್ರು ಒಪ್ಕೊಳ್ಳಲ್ಲ. ಓಕೆ. ಸೈಲೆಂಟ್ ಆಗಿನೇ ಇದ್ದಾರೆ ಯಾರು CM, ಆದ್ರೆ ಏನೋ ಆಟ ಆಡ್ತಾ ಇದ್ದಾರೆ ಒಳಗೆ. ಸರ್ ಇನ್ನು ಅಭಿವೃದ್ಧಿ ಅಂತೂ ಮರೀಚಿಕೆ ಈ ವಿಷಯ ಬಂದಾಗಿಂದನು ಬಟ್ ಒಬ್ಬೊಬ್ರು DK ಫಾಲೋವರ್ಸ್ ಒಂಥರ ಹೇಳ್ತಾರೆ, ಸಿದ್ದರಾಮಯ್ಯ ಬಂಡವ್ರು ಒಂಥರ ಹೇಳ್ತಾರೆ. ಅಂದ್ರೆ ಹೆಂಗೆ ಕನ್ಕ್ಲೂಷನ್ ಏನಂದ್ರೆ ಇವರಿಬ್ರು ಬಣದವರು ರಾಜ್ಯವನ್ನ ಖರೀದಿ ತಗೊಂಡ್ಬಿಟ್ಟಿದೀವಿ, ಜನ ಇವ್ರಿಗೆ ಓಟ್ ಹಾಕಿ ಓಟ್ ಒತ್ತಿರೋದು ಏನಕ್ಕೆ ಅಂದ್ರೆ ಖರೀದಿ ತಗೊಳಕ್ಕೆ ಅನ್ನೋ ತರ ಅನ್ಕೊಂಡ್ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಹೇಳಿದ್ದೆ ಆಟ, ನಾವು ಮಾಡಿದ್ದೆ ಆಡಳಿತ ಅನ್ನೋ ಹಂಗಲ್ಲಮ್ಮ. ಓಕೆ, ರಾಜ್ಯ ಆಡಳಿತ ಯಂತ್ರ ಕುಸಿದಿದೆ, ತೀವ್ರವಾಗಿ ಕುಸಿದಿದೆ. ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಪಂಚ ಗ್ಯಾರಂಟಿಯಲ್ಲಿ ನಿಂತು ಬಿಟ್ಟಿದ್ದಾರೆ. ಗ್ಯಾರಂಟಿ ಅಂದ್ಕೊಂಡು ಈ ಸರ್ಕಾರಕ್ಕೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ ಅನ್ನೋ ತರ ಮಾಡ್ತಾರೆ. ಇದು ಮುಂದಿನ ಎಲೆಕ್ಷನ್ ಏನಾದ್ರೂ ಎಫೆಕ್ಟ್ ಬೀಳ್ಬೋದು? ತುಂಬಾ ಎಫೆಕ್ಟ್ ಆಗುತ್ತೆ. ಈಗಾಗಲೇ ಸರ್ವೆ ಪ್ರಕಾರ ಅವ್ರಿಗೆ ಬಂದಿರೋದು ರಿಪೋರ್ಟ್. ಈ ದಾವಣಗೆರೆಯಲ್ಲಿ ಅವ್ರಿಗೆ ಗೆಲ್ಲೋದು ಗ್ಯಾರಂಟಿ ಇಲ್ಲ ಅಂದ್ರೆ 2028 ಚುನಾವಣೆವರೆಗೂ ಇವ್ರದ್ದು ಯಾವ ರೀತಿ ಇಮೇಜ್ ಡ್ಯಾಮೇಜ್ ಆಗಿರುತ್ತೆ. ಮೊನ್ನೆ ಕೆಲವು ವರದಿಗಳನ್ನು ನೋಡಿದ್ರಿ, ಈಗಿರೋ ರೀತಿನೇ ಮುಂದುವರೆದ್ರೆ ಕಾಂಗ್ರೆಸ್ ಒಂದು 75 ಸ್ಥಾನಗಳಲ್ಲಿ ಸೋಲುತ್ತೆ ಅನ್ನುವಂತ ವರದಿಗಳು ಬಂದಿದ್ವು. ಹಾಗಾಗಿ ಈ ಕಾಂಗ್ರೆಸ್ ಗವರ್ಮೆಂಟ್ ಇವರಿಬ್ರು ಮುಖ್ಯಮಂತ್ರಿ ಅಧಿಕಾರದ ಕಚ್ಚಾಟ, ಹೈಕಮಾಂಡ್ ಪೀಕಲಾಟ, ಅವ್ರು ಒಂದು ರೀತಿ ನಿದ್ದೆಯಲ್ಲಿರೋದು, ಇದೆಲ್ಲ ನೋಡಿದ್ರೆ 2028ಕ್ಕೆ ರಾಜ್ಯದಲ್ಲಿ ಬೇರೆ ಚಿತ್ರಣ ಬರ್ಬೋದು. ಓಕೆ ಸರ್, ಎಲ್ಲೊಂದ್ ಕಡೆ ಅಂದ್ರೆ ನಾವಿಬ್ರು ಚೆನ್ನಾಗಿದ್ದೀವಿ, DCM and CM ಚೆನ್ನಾಗಿದ್ದೀವಿ ಅಂತ ಹೇಳಿ ಯಾವ್ಯಾವ ತರದೆಲ್ಲ ಮೀಟಿಂಗ್ ಆಯ್ತು. ಈಗ್ಲೂ ಕೂಡ ಅವ್ರಿಬ್ರು ಅಷ್ಟೇ ಚೆನ್ನಾಗಿದಾರ? ಏನು ಇಲ್ಲ, ಅವ್ರು ಚೆನ್ನಾಗಿಲ್ಲಮ್ಮ. ಅವ್ರು ಚೆನ್ನಾಗಿ ಅಂದ್ರೆ ನಾಟಿ ಕೋಳಿ ತಿನ್ನಕ್ಕೆ ಬಂದಿದ್ರು ಸಿದ್ದರಾಮಯ್ಯ DK ಶಿವಕುಮಾರ್ನಿಗೆ. DK ಶಿವಕುಮಾರ್ ಅಲ್ಲೋಗ್ಬಿಟ್ಟು ಇಡ್ಲಿ ವಡೆ ತಿಂದು ಬಂದ್ರು. ಓಕೆ, ಅದು ತೋರಿಸ್ಕೊಳಕಷ್ಟೇ, ತೋರಿಸ್ಕೊಳಕಷ್ಟೇ. ಚೆನ್ನಾಗಿದ್ರೆ ಅವ್ರಿಬ್ರೇ ಕೂತ್ಕೊಂಡು ಮಾತಾಡ್ಬೋದಲ್ಲ, ಮುಗಿಸ್ಕೋಬೋದಲ್ಲ. ಸಮಸ್ಯೆಗಳನ್ನ 3ನೇವ್ರ ಹತ್ರ ಯಾಕೆ ತಗೊಂಡ್ ಹೋಗ್ತಾರೆ, ಹೈಕಮಾಂಡ್ ಹತ್ರ ಯಾಕೆ ತಗೊಂಡ್? ಕೆಲವೊಂದ್ ಕಡೆ DKಶಿಗೆ ಅನ್ಯಾಯ ಆಗ್ತಿದ್ಯಾ ಅಂತ ಸರ್? ಅಂದ್ರೆ ಈಗ ಏನು ಪವರ್ ಶೇರಿಂಗ್ ಹಂಚಿಕೆ ಅನ್ನೋ ತರ ಮಾತಾಗಿತ್ತು, ಬಟ್ ಆ ಮಾತು ಎಲ್ಲಾದ್ರೂ ಒಂದ್ ಕಡೆ ಮಾತು ಆಗಿದೆ ಅಂತ DK ಶಿವಕುಮಾರ್ ಹೇಳ್ತಾರೆ, ಮಾತು ಆಗಿದೆ ಅಂತ ಸಿದ್ದರಾಮಯ್ಯನವರು ಒಪ್ಕೊಂಡಿಲ್ಲ. ಹೈಕಮಾಂಡ್ ನಾಯಕರು ಕೂಡ ಈ ರೀತಿ ಮಾತಾಗಿದೆ ಅಂತ ಹೇಳಿಲ್ಲ ಎಲ್ಲೂ. ಹಂಗಾಗಿ DK ಶಿವಕುಮಾರ್ ಹೇಳಿದ್ದನ್ನೇ ನಿಜ ಅಂತ ನಾನು ಅಂದ್ಕೊಳಕ್ಕಾಗಲ್ಲ, ನೀವು ಅಂದ್ಕೊಳಕ್ಕಾಗಲ್ಲ. ಯಾರು ಹೇಳ್ಬೇಕು? ಯಾರ ಎದುರಿಗೆ ಮಾತುಕತೆ ಆಗಿತ್ತು? ಎಸ್, ಇದು 6 ಜನರ ನಡುವಿನ ವ್ಯವಹಾರ ಅಂತ DK ಶಿವಕುಮಾರ್ ಹೇಳಿದ್ರು. ಆ 6 ಜನ ಯಾರು ಅಂತ ಹೇಳಿದ್ರು ಅವರು? ಬಟ್ ಇಷ್ಟೊಂದು ಪಟ್ಟಿಡ್ತಿದ್ದಾರೆ, 20 ಸತಿ ದೆಹಲಿಗೆ ಹೋಗಿ ಬರ್ತಿದ್ದಾರೆ, ಇದೆಲ್ಲ ಎಲ್ಲ ಒಂದ್ ಕಡೆ ಹೌದು. ಆ ರೀತಿ ಮಾತುಕತೆ ಆಗಿದ್ರೆ 20 ಸರಿ ದೆಹಲಿಗೆ ಹೋಗ್ಬೇಕಿತ್ತ? 1 ಸರಿ 2 ಸರಿ ಹೋದಾಗಲೇ ಡೀಲ್ ಮುಗಿದೋಗಿರತ್ತಲ್ಲ. 20 ಸರಿ ಹೋಗ್ಬೇಕಿತ್ತ? ಆ ರೀತಿ ಹೌದು, ಆ ರೀತಿ ಅಗ್ರಿಮೆಂಟ್ ಆಗಿದೆ, ಆ ರೀತಿ ಮಾತುಕತೆ ಅಫ್ಕೋರ್ಸ್ ಆಗಿರ್ಬೋದು, ಆಗದೇನಿರುತ್ತೆ, ನಮ್ಗೆ ಗೊತ್ತಿಲ್ಲ, ನಾವು ಕೇಳಿಲ್ಲ, ನಾವು ನೋಡಿಲ್ಲ. ಆಗಿದೆ ಅಂತ DK ಶಿವಕುಮಾರ್ ಹೇಳ್ತಾರೆ ಅನ್ನೋದನ್ನೇ ನಂಬ್ಕೊಳ್ಳೋದಾದ್ರೆ, ಹೈಕಮಾಂಡ್ ಯಾಕೆ ಮಾತುಕತೆ ಆಗಿರೋ ಪ್ರಕಾರ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇಲ್ಲ? ಬಿಟ್ಕೊಡಿ ಸ್ವಾಮಿ, ನೀವು ಮಾತುಕತೆ ಆಗಿತ್ತಲ್ಲ, ಆ ಪ್ರಕಾರ ಬಿಟ್ಕೊಡಿ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಮರ್ಜಿಯಲ್ಲಿದೆ, ಯಾಕೆ ಮುಲಾಜಲ್ಲಿದೆ? ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದಿದ್ರು ಸರ್, ಅಂದ್ರೆ ಇವ್ರ ಮಾತುಕತೆ ಅಂದ್ರೆ ಇವ್ರ ವೈಮನಸ್ಸನ್ನ ಶಮನ ಮಾಡೋಕೆ. ಬಟ್ ಎಷ್ಟೆಲ್ಲ ಚರ್ಚೆಗಳಾಯ್ತು, ಬಟ್ ಇದೆಲ್ಲ ಒಂದ್ ಕಡೆ ನೋಡಿದ್ರೆ ಎಸ್ ಆಗಿತ್ತು, ಬಟ್ ಈಗ ಸದ್ಯಕ್ಕೆ ಬೇಡ, ಹಿಂದ ನಾಯಕರು ಇವರೇ ಮುಂದುವರ್ಲಿ ಅನ್ನೋಂಥದ್ದು. ಅದೇನ್ ಗೊತ್ತೇನಮ್ಮ, ಈಗಿನ ಪರಿಸ್ಥಿತಿ ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಇವರು ಸಂಪುಟ ವಿಸ್ತರಣೆನೂ ಮಾಡಲ್ಲ, ಮುಖ್ಯಮಂತ್ರಿ ಬದಲಾವಣೆಯನ್ನೂ ಮಾಡಲ್ಲ, ಹೈಕಮಾಂಡ್ ಕರ್ನಾಟಕದ ಸಮಸ್ಯೆಯನ್ನು ಬಗೆಹರಿಸಲ್ಲ, ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಸರಿ ಹೋಗಲ್ಲ. ಕರ್ನಾಟಕದ ಜನ ಇವರ ಇಬ್ಬರ ಕಚ್ಚಾಟ ನೋಡ್ಕೊಂಡು ಆರಾಮಾಗಿ ಫ್ರೀ ಎಂಟರ್ಟೈನ್ಮೆಂಟ್ ತಗೊಂಡಿರ್ಬೇಕಷ್ಟೇ. ಓಕೆ ಸರ್, ಅಂದ್ರೆ ಸರ್ ಕೊನೆಯದಾಗಿ ಅಂದ್ರೆ DKಶಿ ಮೊದ್ಲಿಂದನೂ ಪಕ್ಷಕ್ಕಾಗಿ ದುಡ್ದವ್ರು, ಸೊ ಯಾಕೆ ಇನ್ನೊಂದ್ 2 ವರ್ಷ ಇದೆ, ಯಾಕೆ ಬಿಟ್ಕೊಡ್ಬಾರ್ದು ಅನ್ನೋಂಥದ್ದು ಅದ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಪಕ್ಷಕ್ಕಾಗಿ ದುಡ್ದಾರೆ ಅಂದ ತಕ್ಷಣ ಮುಖ್ಯಮಂತ್ರಿ ಆಗ್ಬೇಕಾಗಿಲ್ಲಲ್ಲ. ಡಾಕ್ಟರ್ ಪರಮೇಶ್ವರ್ ಪಕ್ಷಕ್ಕಾಗಿ ದುಡಿದಿದ್ರೆ 2013ರಲ್ಲೇನೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಿತ್ತು, ಯಾಕಾಗಿಲ್ಲ? ಬಟ್ ಇವ್ರಿಗೆ ಕೇಪಬಿಲಿಟಿ ಇದೆಯಲ್ವಾ ಸರ್? ಅದು ಯಾವ ಮಾನದಂಡದ ಮೇಲೆ ಹೇಳ್ತೀರಿ ನೀವು? ಅವ್ರು ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಏನ್ ಮಾಡಿದಾರಮ್ಮ ಅಲ್ವಾ? ಜಲಸಂಪನ್ಮೂಲ ಸಚಿವರಾಗಿ ಎತ್ತಿನ ಹೊಳೆ ಯೋಜನೆ ಏನಾಯ್ತು ಅಲ್ವಾ? ಅವರು ಕೇಪೇಬಲ್ ಇದಾರೋ ಇಲ್ವೋ ಅನ್ನೋ ಪ್ರಶ್ನೆ ಅಲ್ಲ ಇದು. ಅಥವಾ ಕಾಂಗ್ರೆಸ್ನಲ್ಲಿ DK ಒಬ್ಬರೇ ಕೇಪೇಬಲ್, ಉಳಿದವ್ರು ಕೇಪೇಬಲ್ ಅಲ್ಲ ಅನ್ನುವಂಥ ಪ್ರಶ್ನೆನೂ ಅಲ್ಲ. ಇವರೇನಾದ್ರೂ ಮಾತು ಕೊಟ್ಟಿದ್ದಿದ್ರೆ, ಈ ರೀತಿ ಅಗ್ರಿಮೆಂಟ್ ಆಗಿದ್ದಿದ್ರೆ CM ಬಿಟ್ಕೊಡ್ಬೇಕಷ್ಟೇ. ವೆರಿ ಸಿಂಪಲ್, ವೆರಿ ಸಿಂಪಲ್. ಹಂಗಂತ CM ಏನು ಬಹಳ ಈ 2.5 ವರ್ಷಗಳಲ್ಲಿ ರಾಮರಾಜ್ಯ ಮಾಡ್ಬಿಟ್ಟಿದ್ದಾರೆ ಕರ್ನಾಟಕವನ್ನ ಅಂತಾನು ಇಲ್ಲಲ್ಲ. ಸೊ ಕೊನೆಯದಾಗಿ ಈ ಪಕ್ಷದ ಕಚ್ಚಾಟದ ಬಗ್ಗೆ ನಿಮ್ಮ ಅನಿಸಿಕೆ? ಏನು ಇಲ್ಲ, ಇವ್ರು ಏನಂದ್ರೆ ಇವರಿಬ್ಬರ ಕಚ್ಚಾಟ. ಕಾಂಗ್ರೆಸ್ಗೆ ಒಂದು ಮಾತಿದೆ, ಅವತ್ತು ಕಾಂಗ್ರೆಸ್ ಅನ್ನ ಸೋಲಿಸ್ಲಿಕ್ಕೆ ಬೇರೆ ಪಕ್ಷಗಳು ಬೇಕಂತ ಇಲ್ಲ, ಕಾಂಗ್ರೆಸ್ನವರೇ ಕಾಂಗ್ರೆಸ್ ಅನ್ನು ಸೋಲಿಸ್ತಾರೆ ಅಂತ. ಈ ಕಾಂಗ್ರೆಸ್ನವರೇ ಕಾಂಗ್ರೆಸ್ ಅನ್ನ ಸೋಲಿಸಿ 2-3 ರಾಜ್ಯದಲ್ಲಿ ಉಳ್ಕೊಂಡಿದ್ದಾರೆ. ಇನ್ನೊಂದ್ 2-3 ವರ್ಷಕ್ಕೆ ಅವನು ಕಳ್ಕೊಂಡು ಈ ಕಾಂಗ್ರೆಸ್ ಮುಕ್ತ ಭಾರತ ಅಂತ BJP ಏನು ಹೇಳ್ತಾ ಇದೆಯಲ್ಲ,
ಅದನ್ನ ಇವರೇ ಮಾಡಿಕೊಡ್ತಾರೆ ಅವ್ರಿಗೆ ಅಂತ ಅನ್ಸುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್, Thank you, ಥ್ಯಾಂಕ್ ಯು ಪವಿತ್ರ. ತಮ್ಮೆಲ್ಲ Thank you. ಡೀಟೇಲ್ಸ್ಗೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.